ಮಾಡೋದು ಬಿಟ್ಟು ಬಿಡು. ಏನೋ ಆಗ್ಯದ, ಕೈ ತಪ್ಪಿ ಹೋಗ್ಯದ, ಮಾತು ತಪ್ಪಿ ಹೋಗ್ಯಾವ, ಕೆಟ್ಟ ಆಗ್ಯದ, ಏನು ಮಾಡೋದು? ಅದನ್ನು ತಲೆಯೊಳಗಿಂದ ಹಿಂಗೆ ಕಸ ಅಂತ ತಿಳ್ಕೊಂಡು ಚೆಲ್ಲಿ ಬಿಡೋದು. ಅದು ನಿನ್ನೆ ತಕ ಮನೆ ಹೊಲಸಿರ್ಬೋದು, ಆದರೆ ಹುಡುಗೋದಿಂದ ಸ್ವಚ್ಛಾಗಿ ಎಲ್ಲ ಹುಡುಗಿ ಒಳಗೆ ಕಸ ಉಳಿಲಾರ್ದಂಗೆ ಓದು ಹೊರಗೆ ತಿಪ್ಪಿಗೆ ಚೆಲ್ಲಿ ಬಂದು ಬಿಟ್ಟರೆ ಮನೆ ಸ್ವಚ್ಛ ಆಗ್ತದೆ. ನಿನ್ನೆ ಸ್ವಚ್ಛ ಆದ ಬಳಿಕೂ ಸಹಿತ ನಿನ್ನೆ ಭಾಳ ಹೊಲಸಿತ್ತಿಲ್ಲ ಅಂತ ಮುಂಜಾನೆಯಿಂದ ಸಾಯಂಕಾಲ ತನಕ ಬಂದವರಿಗೆಲ್ಲ ಹೇಳ್ತಾನೆ, ಇದು ನನ್ನ ಮನೆ ಭಾಳ ಹೊಲಸಿತ್ತು, ನೀವು ನೋಡಿಲ್ಲ, ಭಾಳ ಹೊಲಸು, ಅಲ್ಲಿ ಅದು ಬಿದ್ದಿತ್ತು, ಇಲ್ಲಿ ಇದು ಬಿದ್ದಿತ್ತು, ಅಲ್ಲಿ ಹೊಲಸಾಗಿತ್ತು. ಅವ್ರಂತಾರೆ, ಈಗ ಚಲೋ ಅದಲ್ಲೋ, ಚಲೋ ಇರೋದನ್ನು ಬಿಟ್ಟು ಬರೀ ಹಿಂದಿಂದ ಯಾಕೆ ನೆನೆಸ್ಕೋತೀಯ? ಆವಾಗ ಮನೆ ಹೇಳ್ತದೆ, ನನ್ನ ಸ್ವಚ್ಛ ಮಾಡ್ಯಾನ, ಆದ್ರೆ ತನ್ನ ತಲೆಯಾಗ ಹಾಕ್ಕೊಂಡಾನೆ ಎಲ್ಲ ಅಲ್ಲ. ಅವನ ತಲೆ ಸ್ವಚ್ಛ ಆಗದೆ ಇದ್ದರೆ ನನ್ನ ಅವ ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ನಾನು ಸ್ವಚ್ಛದನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ. ಸ್ವಚ್ಛತಾ ದಿವಸ 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 ಹೊಸ ಹೊಸ ಮನುಷ್ಯ, ನ್ಯೂ ಮ್ಯಾನ್ ಅಂತೇನು ಕರೀತಾರೆ, ಹಂಗೆ ಪ್ರತಿದಿನ. ಯಾಕೆ ಸೂರ್ಯ ಉದಯ ಆಗ್ತದೆ? ಒಮ್ಮೆ ಉದಯ ಆಗಿದ್ದ ಖಾಯಿಮ್ ಯಾಕೆ ಇರುವುದಿಲ್ಲ? ಚಂದ್ರ ಒಮ್ಮೆ ಉದಯ ಆಗಿದ್ದ ಖಾಯಿಮ್ ಯಾಕೆ ಇರುವುದಿಲ್ಲ? ಯಾಕೆ ಇರುವುದಿಲ್ಲ ಅಂದರೆ ಒಂದು ಪಾಠ ಕಲಿಸೋದಕ್ಕೆ ಹೊಸದಾಗಬೇಕು, ಮುಳುಗಬೇಕು ಮತ್ತು ಏಳಬೇಕು, ಮುಳುಗಬೇಕು ಏಳಬೇಕು. ಎಲ್ಲ ಹೋಗ್ತದ. ಚಂದ್ರ ಒಂದು ಸಲ ಹೋಗಲಿಲ್ಲ, ಮೊನ್ನೆ ಎಲ್ಲ ಮರೆಯಾಯ್ತು. ಅಮಾವಾಸ್ಯೆ ದಿವಸ ಏನೂ ಇಲ್ಲ, ಈಗ ಮತ್ತೆ ಬರಕ್ಕೆ ಶುರುವಾಗ್ಯಾನ ಹೊಸದು. ಹಳೆಯದನ್ನು ತಲೆಯೊಳಗೆ ಎಲ್ಲಿವರೆಗೆ ಹಾಕ್ಕೊಂಡಿರ್ತೇವೆ ಅಲ್ಲಿವರೆಗೆ ಪ್ರಗತಿ ಅನ್ನೋದು ಸಾಧ್ಯ ಆಗೋದಿಲ್ಲ.